ನಮಸ್ಕಾರ ರೀ ಎಲ್ಲ ವಿಡಿಯೋ ನೋಡೋರು. ಹೆಂಗಿದ್ದೀರಿ? ಆರಾಮಿದ್ದೀರೇನ್ರಿ? ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ಲಿಕ್ಕತ್ತೀರಿ, ಭಾಳ ಖುಷಿ ಆಗ್ತದೆ. ನಿಮ್ಮ ಕಮೆಂಟ್ ಓದಲಿಕ್ಕೆ ಅಂತಲೂ ಕಾಯ್ತಿರ್ತೀನಿ ನೋಡ್ರಿ. ಯಾಕಂದ್ರೆ ಪಾತ್ರಧಾರಿಗಳನ್ನ ನಿಮ್ಮವರು ಅಂದ್ಕೊಂಡು ಕಮೆಂಟ್ ಮಾಡ್ತಿರಲ್ಲ, ಅದನ್ನು ಓದ್ಲಿಕ್ಕೆ ಭಾಳ ಖುಷಿ ಅನ್ನಿಸ್ತದೆ. ಹಿಂಗೆ ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರಿ ಅಂದ್ರೆ, ವಿಡಿಯೋನ ಹೆಚ್ಚು ಹೆಚ್ಚು ನೋಡಿದ್ರಿ ಅಂದ್ರೆ ನಾವು ಕಷ್ಟಪಟ್ಟು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಅನ್ನೋದನ್ನು ಬರ್ತದೆ ರೀ. ನಮಗೆ ಖುಷಿ ಆಗ್ತದೆ. ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡ್ರಿ. ಮಮ್ಮಿ ಯಾಕ್ರಿ ಬೀಗ್ರ ಮನೆ ಚೇಂಜ್ ಮಾಡ್ಯಾರೇನ್ರಿ? ಹೋಸಲ ಬಂದಾಗ ಎಷ್ಟು ದೊಡ್ಡದಿತ್ತು, ಇದು ಸಣ್ಣದಲ್ರಿ? ಏ ಹುಚ್ಚಿ, ಈ ಮನಿ ನಮಗಂತಾನೆ ಹಿಡ್ದಾರ. ಅವ್ರ ಮನಿ ಯಾವ್ದಾರ ನೋಡಿಲ್ಲ, ನೀ ಆ ಕಡೆ ಹೋಗಿಲ್ಲ ನಿನ್ನ ಮನಿ ಕಡೆ? ಹೌದ್ರಿ, ನಮಗೇನು ಗೊತ್ತ್ರಿ, ಬಂದಗನ ಇಲ್ಲೇ ವಿಷಾರಿ ನಾ ಮಾತು ಮನಿ ಚೇಂಜ್ ಮಾಡ್ಯಾರ ನಂದೆ. ಅದೇ ಅಂತೀನಿ, ಒಬ್ರು ಬೀಗ್ರು ಕಾಣಿಸೋಲ್ರು, ಎಲ್ಲಿ ಹೋಗ್ಯಾರವ ಅಂತ ಅನ್ಕೊಂಡೆ. ಮನಿ ಹೌದನ್ರಿ ಅದು ಹಂಗೆ? ಹೌದನ ಹಂಗೆ ಅಂತ ಕೇಳ್ತಿಲ್ಲ ಸುಂದ್ರಿ. ಮತ್ತೆ ಸ್ವಂತ ಮನಿ ಅದು ಯಾಕೆ ಚೇಂಜ್ ಮಾಡ್ತಾರೆ ಹೇಳು? ಹೌದಾ, ಹಿಂಗಾಗ್ಯದನ ಅದು. ನಾ ಮಾತು ಮನಿಗಿನಿ ಮಾರಿ ಬಾಡಿಗೆ ಮನಿಗೆ ಬಂದವನ ಕೋಡಿಗಳು ಅಂತ ಮಾಡಿದ್ದೆ. ಆಮೇಲೆ ಬೀಗರ ಮನೆ ಏನು ದೊಡ್ಡದದ್ರಿ, ಬರ್ರಿ ವಜ್ಜಿದ್ದಂಗೆ ಅದಾರ್ರಿ ಬೀಗ್ರು. ಮಸ್ತ್ ಇದ್ದಾರ ಬಿಡ್ರಿಪ್ಪ. ಸೀನಣ್ಣ ಚಲೋ ಇದ್ದಾರಪ್ಪ. ಮನೆಗೆ ಹೋಗಿ ಬಂದೆ ನಾ ಮನೆಗೆ. ಈಗ ಹೋಗಿ ಬಂದಾರ್ರಿ ಮಾಮಿ. ನೋಡ್ತೀನ್ರಿ, ಒಬ್ಬೊಬ್ಬೊಬ್ಬೊಬ್ಬ ನನ್ನ ಅಂತೂ ಕಣ್ಣು ತಿರುಗುದು ನೋಡ್ರಿ ಮಾಮಿ. ನೀನು ನೋಡಿ ಬಂದೆ ಸೀನಣ್ಣ ಮನೆಗೆ ಹೋಗಿ? ಬಾರಿ ಆಯ್ತಪ್ಪ. ನಾನೇ ಹೋಗಿಲ್ಲ ನಂದ್ರ ಮನೆಗಿನ. ಎಲ್ಲದ ದೂರ ಆಗ್ತದನ ಈ ಮನೆಗೆ? ಇಲ್ಲೇ ಅದಲ್ಲ ಸುಂದ್ರ್ಯಾಕ, 2ನೇ ಮನೆ ಬಿಟ್ಟು 3ನೇ ಮನಿನೇ ಅವ್ರದೇ ಅದ. ಇದು ಸುಮ್ಮ ಹಿಡ್ದಾರಂತ, ಅವ್ರ ಸಂಬಂಧಿಕರ ಮನೆ ಅದಂತಿದು. ನಾವು ಊರಿಂದ ಬರ್ತೀವಲ್ಲ, ಅವ್ರ ಮನ್ಯಾಗ ಅಷ್ಟು ವ್ಯಸ್ತ ಆಗಬಾರ್ದಂತ ತಿಳ್ಕೊಂಡು ನಮಗಂತಾನೇ ಮನೆ ಹಿಡ್ದಾರಂತ. ನಮಗಂತೂ ಇಳಿಸ್ಲಿಕ್ಕೆ ಹಿಡಿದ ಮನಿನೇ ಇಷ್ಟು ದೊಡ್ಡದದು. ಇನ್ನು ಅವ್ರ ಮನೆ ಕೇಳ್ತೀಯ, ಅಬ್ಬಬ್ಬಬ್ಬಬ್ಬ, ಸ್ವರ್ಗ ಇದ್ದಂಗದಪ್ಪ ಅವ್ರ ಮನೆ. ಮಮ್ಮಿ ಬೀಗ್ರು ಅಜ್ಜನೇ ಇದ್ದಾರೆ. ಮತ್ತ ಅದೇ ಅಂತ ನಾನು ಬಂದಗನೆ ನೋಡಿದೆ, ಆ ಮನಿ ದೇವ್ನೆಂತದಿತ್ತು, ಇದು ನೋಡಿದ್ರೆ ಇಷ್ಟೇ ಅದ. ಯಾಕಪ್ಪ ಮನಿ ಚೇಂಜ್ ಮಾಡಿದ್ರ ಏನ ಅಂತೇಳಿ ನಾ ವಿಚಾರ ಮಾಡ್ಲಿಕತ್ತಿದ್ದೆ. ಹಿಂಗಾಗ್ಯದಾನ ಇದು ಅಂದ್ರ. ಸುಂದ್ರಿ ಸ್ನಾನ ಮಾಡಿದಿಲ್ಲ? ಮಾಡಿನವ. ಸೀನಣ್ಣ ನಿಂದು ಸ್ನಾನ ಆಯ್ತಾ ಇಲ್ಲ? ಇಲ್ವ ಸುಂದ್ರಿ, ಯಾಕಂದ್ರೆ ನಾ ಸ್ನಾನದ ಗುಳಿಗೆ ತಗೊಂಡಿನಿ, ಮುಗೀತು. ಸೀನಣ್ಣ ನಮ್ ಗುಳಿಗೆ ಪಾಯಿಗೆ ತಗೊಂಡಿ ನೆನಬಾರ್ದು. ಹೋಗು ಸ್ವಚ್ಛಗೆ ಸ್ನಾನ ಮಾಡೋಗು. ಗೀಜರ್ನೇ ನೀರು ಬರ್ತಾವ, ಮನ ಬಿಸಿನೀರವ, ಸ್ನಾನ ಮಾಡೋಗು. ಹಂಗಂತೀರಿ ಮಮ್ಮಿ? ಸ್ನಾನ ಮಾಡೇ ಬಿಡ ಅಂತೀರಿ? ಆಯ್ತು ರೀ ಮಮ್ಮಿ, ನಿಮ್ಮ ಮಾತು ನಾ ಯಾವತ್ತರ ಮೀರೇನೇನ್ರಿ, ಸ್ನಾನ ಮಾಡೇ ಬಿಡ್ತೀನಿ ರೀ ಮಮ್ಮಿ. ಆಯ್ತು, ಸ್ನಾನ ಮಾಡು. ಸೀನಣ್ಣ 1-2 ದಿನ ಅದನ್ನ ಬಿಟ್ಟು ಬಿಡಪ್ಪ, ಕುಡಿದು ಇಲ್ಲಿ ಅಸಹ್ಯ ಆಗ್ತದ. ಅದಕ್ಕೆ ಊರಿಗೆ ಹೋಗಿದ್ ಮಾತು ನಮ್ದು ಇರ್ತದ, ನಮ್ಮ ದಿನದ ನಿಂತಿದ್ದು. ಇಲ್ಲಿ ಓದಲ್ಲೇ ಬಂದಲ್ಲೇ ಹಂಗೆ ಮಾಡಬಾರ್ದು, ಅಸಹ್ಯ ಅನಿಸ್ತದ. ಅದಕ್ಕೆ ನಾಳಿಂದ ಕುಡಿಬೇಡಪ್ಪ. ಇವತ್ತು ಈಗ ಏನು ಕುಡ್ದಿಯಲ್ಲ ಮುಗಿಸ್ಬಿಡ ಅಲ್ಲಿಗೆ. ಆಯ್ತು ರೀ ಮಮ್ಮಿ, ನಾ ಕುಡಿಯಂಗಿಲ್ಲ ಅಂದ್ರೆ ಕುಡಿಯಂಗಿಲ್ಲ ರೀ. ಇದು ಇವತ್ತು ಕುಡ್ದದಲ್ರಿ ಮಮ್ಮಿ, ನಿನ್ನೆನೆ ಕುಡ್ದಿದ್ನಲ್ರಿ. ಅದನ್ನ ಸ್ವಲ್ಪ ಇನ್ನು ಹ್ಯಾಂಗ್ ಓವರ್ ಅದೇ ಹ್ಯಾಂಗ್ ಓವರ್ನಾಗ ಇದ್ದೀನಿ ರೀ. ಇವತ್ತು ಅಷ್ಟೇ ಕುಡಿಯಲ್ರಿ ಮಮ್ಮಿ, ಕುಡಿಯಲ್ನಂದ್ರೆ ಕುಡಿಯಲ್ರಿ ಮಮ್ಮಿ ನಾ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಪ್ಪ. ಹೌದು ಸೀನಪ್ಪ ಅವ್ರೆ, ಮಾಮಿ ಹೇಳೋದು ಕರೆಕ್ಟ್ ಅದ ರೀ. ಕುಡಿಬಾಡ್ರಿ 1-2 ದಿನ. ನಿಮ್ದೇನು ಇನ್ನೂ ನಾಷ್ಟ ಆಗಿಲ್ ಕಾಣಿಸ್ತದ ಅನ್ಕತ್ತ. ನಾ ಮೊಸರು ಅವಲಕ್ಕಿ ಕಲಿಸ್ಕೊಳ್ಳೇನ್ರಿ ಸೀನವ್ರೆ? ಆಮೇಲೆ ಸ್ನಾನ ಆಗಿಂದ ಅಲ್ಲಿ ಹೋಗಿ ನಾಷ್ಟ ಮಾಡುವಂತ್ರಿ ಅಂತ. ಬ್ಯಾಡ್ ಸುಮಾ ಅವ್ರೆ, ನೋ ಥ್ಯಾಂಕ್ಸ್ ರೀ, ನಂಗೇನು ಬ್ಯಾಡ್ರಿ. ನಾ ಈಗ ಸ್ನಾನ ಮಾಡ್ತೀನಿ ರೀ ಮೊದಲು. ಸುಮಾ, ಅವಲಕ್ಕಿದ್ರ ನನಗೆ ಸ್ವಲ್ಪ ಮೊಸರು ಅವಲಕ್ಕಿ ಕಲಿಸ್ಕೊಡ, ನನಗೆ ಹಶು ಆಗ್ಯದ. ಸುಂದರಿಯಾಕ ಬೇಕಂತ ನೋಡ್ರಿ, ಹಾಕ್ಕೊಡ್ರಿ ಸುಮಾ ಅವ್ರಿ. ನಮಗೇನ್ರಿ ಗಾಳಿ ಬೆಳಕು ಇದು ಇದ್ರೆ ಸಾಕ್ರಿ, ನಾವು ಕುಡಿದು ಬದುಕ್ತೀವ್ರಿ. ಸುಮ್ಮರಿ ನಾವು ಇಷ್ಟು ಸ್ನಾನ ಆಗಿಂದ ಒಂಚೂರು ಏನಾರ ತಿಂತೀವ್ರಿ ಅಷ್ಟೇ. ನಾ ಎಲ್ಲ ಹಾಕೊಳ್ವ ಸುಂದ್ರಿ? ಒಳಗೆ ಡಬ್ಬೆಗೆ ಅವ ನೋಡಿ ಹಾಕೊಂಡು ತಿನ್ನೋಗು. ಅವರೇ ಗಂಡಸರು ಹಾಕ್ತಾರ, ಹಾಕೊಡ್ಲೇನು ಒಳಗು ಎಲ್ಲಿ ತೊಗೊಂಡು ತಿಂತಾರ ಅಂತ ಹೇಳಿದೆ. ನೀ ಹಾಕೊಂಡು ತಿನ್ನೋಗು, ನಿನ್ನ ಕೈ ಇದ್ದಾವಿಲ್ಲ ಬೇಕಾದಂಗೆ. ನಾ ಎಲ್ಲ ಹಾಕೊಳ್ಳವ, ನಾನು ಬೇರೆ ಕೆಲಸ ಅವ, ನಾವು ಹೋಗ್ಬೇಕು. ಮಳ್ಳಿ ಶೀನಪ್ಪಗಂದ್ರೆ ಇಷ್ಟಾಗಲ್ಲ, ಬಾಯಿ ತೆಗೆದು ಹಾಕೊಡ್ಲಿ ಏನ್ರಿ ಶೀನು ಅವ್ರಿ ಅಂತ ಕೇಳ್ತಾಳ. ನನಗೆ ಹಾಕಿ ಕೊಡಂದ್ರೆ ಎಷ್ಟು ದಿಮಾಕ್ ಮಾಡ್ತಾವ. ನಾನೇ ಹಾಕೊಂಡು ತಿಂತೀನಿ ಬಿಡು, ಅಷ್ಟೇ ಹಾಕಿ ಇದು ಮಾಡ್ತಿ. ಅವ್ರಿಗೆ ಹಾಕಿ ಕೊಡ್ತೀನಿ ಅಂದೆಲ್ಲ, ಅವ್ರ ಜೊತೆ ನನಗೂ ಹಾಕಿ ಕೊಡವ ಅಂತ ಕೇಳಿದೆ. ಬಿಡು, ನಾ ಹಾಕೋತೀನಿ. ಇಷ್ಟಕ್ಕೆ ಬಾಯಿ ಮಾಡಬೇಡ್ರಿ. ಹೋಗಿ ಸುಂದ್ರಿ, ಅಲ್ಲಿ ಒಳಗೆ ಅವ ನೋಡಿ ಹಾಕೊಂಡು ತಿನ್ನೋಗ. ಡಬ್ಯಾಗ ಅವಲಕ್ಕಿ ಫ್ರಿಜ್ಜಿನ ಮೊಸರದ ಹಾಕೊಂಡು ತಿನ್ನೋಗು. ಬ್ಯಾಡ್ರಿ ಮಮ್ಮಿ, ನನಗೇನು ಸುಮ್ಮ ಪ್ರಿಯಾನ ಪರೀಕ್ಷೆ ಮಾಡ್ಬೇಕಾಗಿತ್ತು ರೀ, ಅದಕ್ಕೆ ಕೇಳಿದೆ ರೀ. ಈಗೆಲ್ಲರೂ ಕೂಡ ನಾಷ್ಟ ಮಾಡೋದೇ ಅದಲ್ಲ, ತಗೋರಿ ಅಲ್ಲೇ ಹೋಗಿ ಮಾಡಿದ್ರಾಯ್ತು. ಅಮ್ಮ, ನಾನು ಹೇಳ್ತಿದ್ದೀನಿ ಕೇಳಿ, ಸ್ವಲ್ಪ ಹುಷಾರಾಗಿರಿ. ಸುಂದ್ರಿ ಹತ್ರ ಅದು ಇದು ಅಂತ ಏನೇನೋ ಹೇಳಿಬಿಟ್ಟು ಬಾಯ್ ಬಿಡಬೇಡಿ. ಅವಳು ಸರಿ ಇಲ್ಲ ಮನುಷ್ಯಳು, ಅದಕ್ಕೆ ಹೇಳ್ತಿರೋದು. ಆಯಿತು ಬಿಡು ಪ್ರಿಯಾ, ಗೊತ್ತಾಗಿದೆ ನನಗೆ ಅವಳು ಹೆಂಗೆ ಅಂತ. ಏನು ಹೇಳಲ್ಲ. ಹೋದ ಸಲ ಮಾಡಿದ್ರಲ್ಲ ಆ ಥರ ಅವಳ ಜೊತೆ ಸಲಿಗೆಯಿಂದ ಇರಬೇಡಿ ಆಯಿತಾ? ಆಯಿತು ಬಿಡು ಪ್ರಿಯಾ, ಏನು ಹೇಳಲ್ಲ. ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತೀಯಾ? ಇಲ್ಲಮ್ಮ, ನಾನು ಜೋರಾಗಿ ಮಾತಾಡ್ತಿದ್ದೀನಿ ಅಂತ ಅನಿಸ್ಬೋದು ನಿಮಗೆ, ಆದರೆ ಅವಳು ಕಿತಾಪತಿ ಏನಾದರೂ ಮಾಡೇ ಮಾಡ್ತಾಳೆ. ಖತರ್ನಾಕ್ ಲೇಡಿ ಇದ್ದಾಳೆ ಅವಳು, ಅದಕ್ಕೆ ಹೇಳ್ತಿರೋದು ಹುಷಾರಾಗಿರಿ ಅವಳ ಹತ್ರ ಅಂತ. ಆಯಿತು ಬಿಡು. ಏನು ಮಾಡ್ಲಿಕತ್ತೀರಿ? ಓಹೋ, ಬನ್ನಿ ಕೂತ್ಕೊ ಬನ್ನಿ. ಸ್ನಾನ ತಿಂಡಿ ಎಲ್ಲ ಆಯ್ತಾ? ಆಯ್ತು ರೀ, ಸ್ನಾನ ಆಯ್ತು ರೀ. ಇನ್ನೇ ಈಗ ನಾಷ್ಟ ಮಾಡ್ಕೊಂಡು ಒಳಗೆ ಬಂದೀವ್ರಿ, ನಿಮ್ಮನ್ನು ಭೇಟಿಯಾಗಿ ಹೋದ್ರಾಯ್ತು ಅಂತೇಳಿ. ಹೌದಾ, ಬಂದಿದ್ದು ಒಳ್ಳೇದಾಯ್ತು ಬಿಡಿ. ಏನು ಪ್ರಿಯಾ, ನಾಷ್ಟ ಮಾಡಿದಿ?
ಹ್ಞೂ ರೀ ಅತ್ತೆ, ನಾಷ್ಟ ಮಾಡಿದೆ ರೀ. ಮತ್ತೇನ್ರಿ ಸಮಾಚಾರ? ಆ ಮನೆ ಚೆನ್ನಾಗಿದೆ ಅಲ್ವಾ ನೀವು ಇಳ್ಕೊಂಡಿರೋದು? ಎಲ್ಲ ಥರದ ವ್ಯವಸ್ಥೆ ಇದೆ ಅಲ್ವಾ ಅಲ್ಲಿ? ಎಲ್ಲ ವ್ಯವಸ್ಥೆ ಅದ ರೀ, ಏನು ಪ್ರಾಬ್ಲಮ್ ಇಲ್ರಿ. ಅಂದಂಗ ಕುಬ್ಸ ಏನು ಮನೆಗೆ ಇಟ್ಕೊಂಡಿರಿ, ಏನು ಕಾರ್ಯಾಲಯದಾಗ ಇಟ್ಕೊಂಡಿರಿ? ಮನೇಲೆಲ್ಲ ಇಲ್ಲಪ್ಪ, ಎಲ್ಲ ಕಾರ್ಯಾಲಯದಲ್ಲೇ. ಅಡಿಗೆ ಯಾರು ಮಾಡ್ತಾರ್ರಿ? ಅಡಿಗೆಯವ್ರಿಗೆ ಹೇಳಿರಿ ಏನು? ಆ ಕಡೆ ಏನ ಅಂತಲ್ರಿ ಕಾಂಟ್ಯಾಕ್ಟ್ ಏನು ಅದನ್ನು ಕೊಟ್ಟಿರಿ? ಎಲ್ಲ ಕಾಂಟ್ಯಾಕ್ಟ್ ಕೊಟ್ಟಿದೆ ನೋಡಿ. ಚೌಟ್ರಿ ಅವರೇ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡ್ತಾರೆ. ನೋಡುವ, ಎಲ್ಲನೂ ಮಾಡ್ತಾರೇನ್ರಿ ಅವ್ರೆ? ಹಾಂ, ಎಲ್ಲ ಥರ ವ್ಯವಸ್ಥೆನೂ ಮಾಡ್ತಾರೆ ಅವರು. ಹೋದ ತಕ್ಷಣ ವೆಲ್ಕಮ್ ಡ್ರಿಂಕಿಂದ ಹಿಡಿದು ಡೆಕೋರೇಷನ್ನು, ಟಿಫನ್ನು, ಊಟ, ಬರುವಾಗ ಕಾಫಿ ಅಂದರೆ ಕಾಫಿ, ಟೀ ಅಂದರೆ ಟೀ, ಏನು ಬೇಕಂದ್ರೂ ಮಾಡ್ತಾರೆ ಅವರು. ಎಲ್ಲ ಥರದ ವ್ಯವಸ್ಥೆನೂ ಅಸ್ತವ್ಯಸ್ತ ಆಗದೆ ಇರುವ ಹಾಗೆ ನೋಡ್ಕೋತಾರೆ ಅವರೆಲ್ಲನೂ. ಯಪ್ಪೋ ನೋಡ್ರವ, ಅಂದ್ರೆ ರೊಕ್ಕನೂ ಹಂಗೆ ಜಗ್ಗಿರ್ತಾರ್ರಿ. ಹಾಂ, ಮತ್ತೆ ಎಲ್ಲನೂ ಕಾಸ್ಟ್ಲಿನೇ ಇದೆ ಅಲ್ವಾ, ದುಡ್ಡು ತಗೊಳ್ಳೋರಿ ಅವರು. ನೋಡ್ರವ, ಒಬ್ಬಾಕಿನ ಮಗಳು ಪ್ರಿಯಾ ಎಲ್ಲ ಥರ ಅನುಭವಿಸ್ತಾಳೆ ನೋಡ್ರಿ. ಹಾಂ, ಮತ್ತೆ ಮಗಳಿಗೋಸ್ಕರ ಮಾಡಲೇಬೇಕಲ್ವಾ? ಅವಳು ಬಿಟ್ಟರೆ ನಮಗಾದ್ರೂ ಯಾರಿದ್ದಾರೆ ಹೇಳಿ? ಅಂದ್ರೆ ರೊಕ್ಕ ಲಕ್ಷಣಗಟ್ಟಲೆ ತೊಗೊಂಡಿರ್ಬೇಕಂತೇನ್ರಿ? ಹಾಂ, ಇರುತ್ತೆ, ಜಾಸ್ತಿನೇ ಇರುತ್ತೆ. ನಾನೇನು ಅಷ್ಟಾಗಿ ಕೇಳಿಲ್ಲ, ಅವ್ರ ಪಪ್ಪಾನೇ ನೋಡ್ಕೊಂಡಿರೋದೆಲ್ಲನೂ, ಹಂಗಾಗಿ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನನಗೆ. ನೀವು ಮಾತಾಡ್ಕೊಂಡು ಕೂತಿರಿ, ನಾನು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಹಾಂ, ಆಯ್ತು ಹೇಳ್ರಿ, ಹೋಗಿ ಬರ್ರಿ ನೀವು. ನೋಡ್ರಿ ಮಾಮಿ, ದೊಡ್ಡ ಮಂದಿ ಮಕ್ಕಳಾಗಿ ಹುಟ್ಟಾಕು ಪುಣ್ಯ ಮಾಡಿರ್ಬೇಕು ನೋಡ್ರಿ. ಏನೂ ತ್ರಾಸಿಲ್ಲ ನೋಡ್ರಿ ಅವರಿಗೆ. ಎಲ್ಲ ಅವ್ರಿಗೆ ಕೊಟ್ಟಿರ್ತಾರೆ, ಅದಕ್ಕೆ ಮತ್ತೆ ಚಲೋ ಚಲೋ ಸೀರೆ ರೆಡಿ ಆಗೋದು ಪಡಿ ಆಗೋದು ಮಾಡ್ತಾರೆ. ನಮ್ಮ ಕಡೆ ನೋಡುವ ಯವ್ವ, ಏನರ ಫಂಕ್ಷನ್ ಇತ್ತಂದ್ರೆ ಅಷ್ಟು ಟೆನ್ಷನ್ ಮಾಡ್ಕೊಂಡು ಸಾಯ್ಬೇಕ್ರಿ ನಾವು. ರಗಡ್ ಇರ್ತದ ಮತ್ತು ಮಾಡ್ತಾರ ಸುಂದ್ರಿ, ಇದ್ದವ್ರ ಆಟ ಹಂಗೇನಿಲ್ಲ. ನಮಗೂ ರಗಡದ, ಆದರೆ ನಾವೇ ಮಾಡ್ತೀವಿ ಇಲ್ಲೆಲ್ಲ ಜವಾಬ್ದಾರಿಯಿಂದ ತಗೊಂಡು. ಇಲ್ಲಿ ಎಲ್ಲರೂ ಹಂಗೆ ಮಾಡ್ತಾರಲ್ಲ, ಅದಕ್ಕೆ ಇವ್ರು ಹಂಗೆ ಮಾಡಿಬಿಡ್ತಾರ. ಮತ್ತೇನು ಮಾಡೋದು? ಏನಾರ ಆಗಲಿ ಬಿಡ್ರಿ ಮಾಮಿರಿ, ನನಗೆ ಯಾಕೆ ಅವತ್ತು ಹೋಲ್ದು. ಇಲ್ಲೇ ಒಂದು ಸ್ವಲ್ಪ ನಮ್ಮ ಕಾಕರ ಮನೆಗೆ ಹೋಗಿ ಬರ್ಲಿ ರೀ. ಬ್ಯಾಡ ತಾಯಿ, ನೀ ಎಲ್ಲಿ ಹೋಗ್ಬೇಡ. ಇವತ್ತು ರೆಸ್ಟ್ ಮಾಡು, ನಾಳೆ ಕುಬ್ಸ ಮುಗಿಸ್ಕೊಂಡು ಸೀದಾ ಹಂಗೆ ಊರಿಗೆ ಹೋಗ್ಬಿಡಮಂತ. ಈಗ ಎಲ್ಲೆಲ್ಲಿ ಹೊರಗೆ ಹೋಗ್ಲಿಕ್ಕೆ ಹೋಗ್ಬೇಡ ನೀನು, ಹೇಳಿ ನೋಡು. ಅಯ್ಯ, ಎಷ್ಟು ತಿಮಕ್ ಮಾಡ್ತಾಳಿದ ಮುದುಕಿ. ಕುಬ್ಸ ಮುಗಿಸ್ಕೊಂಡು ಅವತ್ತು ರಾತ್ರಿ ಬಿಡ್ತಾಳಂತ. ಇದ್ರೆ ಏನಾಗ್ತದ ನೀನು ಒಂದೆರಡು ದಿನ ಅಲ್ಲಿ ಹೋಗಿ ಏನು ಮಾಡ್ತಿದ್ದಾಳೆ? ಆಯ್ತಿಕಿನ ಕೆಲಸ ಏನಿರ್ಬೇಕು ಅಲ್ಲಿ? ಅಯ್ಯ, ಕುಬ್ಸ ಮುಗಿಸ್ಕೊಂತಿಲ್ಲ ರಾತ್ರಿನೇ ಬಿಟ್ಟು ಬಿಡ್ದೇನ್ರಿ? ಮತ್ತೆ ಏನೋ ಎಷ್ಟು ದಿನ ಇರ್ಬೇಕಂತ ಮಾಡಿ ಸುಂದ್ರಿ? ಅಯ್ಯ, ಸುಮ್ ಕೇಳಿದೆ, ಹೆಂಗೆ ಮಾಡ್ತಿ ಸುಮ್ಮ ನೀನು? ಮಾಮಿರಿ, ನಾ ಬರ್ತಾನೆ ಹೋಗಂಗಲ್ರಿ, ಸುಮ್ಮ ಒಂದು ಅರ್ಧ ತಾಸನೇ ಬರ್ತೀನಿ ರೀ ಹೋಗಿ. ಸುಂದ್ರಿ, ಮಾಮಿಯರು ಬ್ಯಾಡ ಅಂತಾರಲ್ಲ, ಬಿಟ್ಬಿಡು. ಹೋಸಲ ಹೊರಗೆ ಹೋಗಿನಿ ಏನು ಹಗರಣ ಆಗ್ಯದ ಅಂತ ಗೊತ್ತದಿಲ್ಲ ನಿನಗೆ, ಮತ್ತೆ ಹೋಗ್ತೀನಿ ಅಂತೀಯಲ್ಲ. ಸುಮ್ಮಿರು, ಎಲ್ಲಿ ಹೋಗ್ಬೇಡ ನಿನಗೆ, ಮನೆಗಿದ್ದು ಎಷ್ಟವ ನಿಂದು ಸುಮ್ಮವ್ವ ಅಂತಿ ನಾನು. ಏನು ಮಾಡಿ ನಗರಣ ಮಾಡಿ ನನ್ಲಿಕ್ಕೆ ಬಾರೇ ಬಿಡವ ನಿಂದು. ನೋಡ್ ಸುಂದ್ರಿ, ಬ್ಯಾಡವ ಹೋಗ್ಬೇಡ ಅಂತ ಹೇಳ್ತೇನೆ ನಾನು. ಎಲ್ಲರೂ ಬ್ಯಾಡ ಅಂದ್ರು ನಾನು ನಿನ್ನ ಕರ್ಕೊಂಬಂದಿನಿ ಅಂದ್ರೆ ತಿಳ್ಕೊ ಎದಕ್ಕಂತೇಳಿ. ಹಂಗೆ ಹೋಗುದು ಅದು ಮಾಡಬೇಡ, ಬ್ಯಾಡ ಅಂದಿನೆಲ್ಲ ಬಿಟ್ಬಿಡು ಅಲ್ಲಿಗೆ. ಇದ್ರ ಮೇಲೆ ನಿನ್ನ ಇಷ್ಟ ನೋಡುವ. ನನ್ನ ಮಾತಿಗೆ ಮರ್ಯಾದೆ ಕೊಡ್ತಂದ್ರೆ ಎಲ್ಲಿಗೆ ಹೋಗ್ಬೇಡ. ಇಲ್ಲ ನಿನಗೆ ಏನು ಮರ್ಯಾದೆನೇ ಇಲ್ಲ ಅನ್ನೋದಿತ್ತಂದ್ರೆ ಹೋಗಿ ನೀ ಎಲ್ಲಾರ. ಆಯ್ತು ಬಿಡ್ರಿ ಮಮ್ಮಿ, ಅಷ್ಟೇ ಯಾಕೆ ಸೀರಿಯಸ್ ಆಗಿ ಮಾತಾಡ್ತೀರಿ? ಇಲ್ಲೇ ಕಟ್ಟಿಗೆರ ಕೂಡ್ಲಿರಿ ಹೊರಗೆ, ನಂಗೆ ಟೈಮ್ ಪಾಸ್ ಆಗೋಲ್ಲಾಗ್ಯದ್ರಿ ಅದಕ್ಕೆ. ಆಯ್ತವ ಕೂಡು. ಓ ಸುಂದರಿ ಅವರೇ, ನೀವು ಬಂದಿದ್ದೀರಾ? ಒಬ್ಬರೇ ಕೂತ್ಕೊಂಡಿದ್ದೀರಾ? ನೀವು ಬಂದಿದ್ದು ಭಾಳ ಸಂತೋಷ ಆಯ್ತು ನೋಡ್ರಿ ನಮಗೆ. ಹೌದ್ರಿ, ಥ್ಯಾಂಕ್ಸ್ ರೀ. ನೀವು ಆರಾಮಿದ್ದೀರಲ್ರಿ ಸರ್? ಹಾಂ, ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಮತ್ತೇನ್ರಿ ವಿಶೇಷ? ಪಂಚಾಯತಿ ಚೇರ್ಮನ್ ಆದ್ರಂತೆ? ಹ್ಞೂ ರೀ, ಎಲ್ಲ ಮಾಮಿ ಆಶೀರ್ವಾದ ನೋಡ್ರಿ. ಅವರೇ ಜೋರು ಮಾಡಿ ನಿಂದ್ರಿ ಅಂತೇಳಿ ನಿಂದ್ರಿಸಿ ಗೆದ್ದಿಸಿದ್ರಿ ನೋಡ್ರಿ. ಹೌದಾ, ಒಳ್ಳೇದಾಯ್ತು ಬಿಡಿ, ಅವ್ರ ದೊಡ್ಡ ಗುಣ ಅದು. ಅಯ್ಯ, ಎಲ್ಲಿ ದೊಡ್ಡ ಗುಣ ಬಿಡ್ರಿ. ಪ್ರಿಯಾನು ನಿಂತಿದ್ಲ ರೀ ಪಾಪ, ಆಕಿ ಗೆದ್ದು ಬರ್ಬೇಕು, ನಾನು ಚೇರ್ಮನ್ ಆಗ್ಬೇಕು ಅಂತ ಭಾಳ ಸೇಟ್ ಮಾಡಿದ್ಲು ರೀ. ಆದ್ರೆ ಮಾಮಿ ಅದಕ್ಕೆ ಹಾಯ್ಗೊಡ್ಲಿಲ್ಲ ರೀ. ಎಲ್ಲಿ ಆಕಿ ನಿಂತು ಪಂಚಾಯತಿಯಾಗ ಅಧ್ಯಕ್ಷ ಆದ್ಲಂದ್ರೆ ತಮ್ಮ ಮಾತು ಕೇಳಂಗಿಲ್ಲ ಅನ್ನೋ ಉದ್ದೇಶದಿಂದ ಪ್ರಿಯಾನ ಬ್ಯಾಡ ಅಂದ್ರೆ ಬ್ಯಾಡ ಅಂತೇಳಿ ಹಠ ಮಾಡಿ ಹಿಂದಕ್ಕೆ ಸರಿಸಿದ್ರಿ ಆಕಿನ. ಓ, ಹಿಂಗೆ ಮಾಡಿದ್ರ? ಆ ಥರ ಎಲ್ಲ ಮಾಡೋ ಜನ ಅಲ್ಲಲ್ಲ ಅವರು. ಅಯ್ಯರಿ ಸರ್, ನಾ ಯಾಕೆ ಸುಳ್ಳು ಹೇಳ್ರಿ? ನಿಮಗೆ ಸುಳ್ಳು ಹೇಳಿ ನನಗೆ ಬರೋ ಭಾಗ್ಯಾರ ಏನದ ರೀ? ಪಾಪ ನಾನು ಹೇಳಿದೆ ರೀ, ಪ್ರಿಯಾ ನಿಂತಾಳ, ನಿಂದಿರ್ಲಿ ಬಿಡ್ರಿ ಮಾಮಿ, ಅದ್ರಾಗೇನದ, ಕಲ್ತಾಕಿದ್ದಾಳ, ಆಕಿನೂ ಗಿರವನ್ ಆದ್ರಂದ್ರೆ ಕೆಲಸ ಚಲೋ ಮಾಡಿಸ್ತಾಳ ಅಂತೇಳಿ ಎಷ್ಟು ತಿಳಿಸಿ ಹೇಳಿದೆ ರೀ. ಅವ್ರೇನು ಕೇಳಿಲ್ಲ ನೋಡ್ರಿ ಒಟ್ಟ. ತಮ್ಮ ನಾನು ಇರೋದು ನಿಂದಿರ್ತಂಗೆ ಮಾಡಿ ಎಲ್ಲರಿಗೂ ಹೇಳಿ ನನಗೆ ಊಟ ಹಾಕ್ಸಾಳ್ರಿ. ಮಾಮಿ ಆಶೀರ್ವಾದದಿಂದನೇ ನಾ ಗೆದ್ದು ಪಂಚಾಯತಿ ಚೇರ್ಮನ್ ಆಗಿ ನೋಡ್ರಿ. ಹೌದಾ? ಮತ್ತು ಪ್ರಿಯಾ ನಾನೇ ಎಲೆಕ್ಷನ್ನಿಂದ ಹಿಂದೆ ಸರಿದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಅವಳು. ಆಕಿನೇ ಸರ್ದಾಳ್ ಬಿಡ್ರಿ ಸರ. ಆದ್ರೆ ಏನು ಮಾಡ್ಬೇಕ್ರಿ ಮತ್ತೆ? ಕಿರಿಕಿರಿ ರೀ ಮನ್ಯಾಗ. ಅತ್ತಿ ಮಾವ ದಿನ ಒಂದು ಕಾಲು ಕಿರಿಕಿರಿ ಕೊಡೋರಿ ಅವ್ರಿಗೆ. ಪಂಚಾಯತಿ ನಿಂತಾಳ ಒಟ್ಟ ಹುಡುಗಿಗೆ ನೆಮ್ಮದಿನ ಇಲ್ಲಾರ್ದಂಗೆ ಆಗಿತ್ತು ನೋಡ್ರಿ. ಅದ್ರ ಸಂಬಂಧ ತಗೋರಿ, ನೀವು ಏನಾರ ಮಾಡ್ಕೋರಿ ಹೋರಿ ಆ ಕಡೆ ಅಂತೇಳಿ ಸಹಿ ಮಾಡಿ ಪತ್ರ ಕೊಟ್ಟು ಕಳ್ಸ್ಯಾಡ್ರಿ. ಈಗ ನನ್ನ ಆಯ್ಕೆ ಮಾಡ್ಕೋತಾರ ಏನೋ ಗೊತ್ತಿಲ್ಲರಿ ಸರ. ಆದ್ರೆ ಜಗಳ ಮಾತ್ರ ನಡೆದದ ನೋಡ್ರಿ. ನಿಮ್ಮ ಮಗಳಿಗೆ ಇಷ್ಟು ಕಾಟ ಕೊಡ್ತಾಳಲ್ರಿ ಆ ಮುದಿಕೆ ಅಂತ ನೋಡ್ಬಾರ್ದ್ರಿ ಸರ. ಆಮೇಲೆ ಅಷ್ಟಕ್ಕೂ ಆಕೆ ನಿಂದಿರ್ತೀನಿ ಅಂತೇಳಿ ಒತ್ತಾಯ ಮಾಡಿದ ಸಂಬಂಧ ಇನ್ನು ನಿಂತ್ರ ಗೆದ್ಲಂದ್ರೆ ವೈಸ್ ಚೇರ್ಮನರ ಮಾಡಬೇಕಾಗ್ತದೀಗಿನ ಅಂತೇಳಿ ಹಿಂದೆ ಸರಿಸಿ ಆ ಅಶ್ವಿನಣ್ಣನ ಮಾಡಿದ್ರಿ ವೈಸ್ ಚೇರ್ಮನ್.
ಈ ಥರ ಎಲ್ಲ ನಡೀತಿದ್ಯಾ ಊರಲ್ಲಿ? ನಮ್ಮ ಮಗಳು ನಮ್ಗೆ ಏನು ಹೇಳಿಲ್ಲ ನೋಡ್ರಿ ಸುಂದರಿ ಅವರೇ. ನೀವು ಹೇಳಿದ್ದಕ್ಕೆ ಥ್ಯಾಂಕ್ಸ್ ರೀ. ನಾನೊಂದು ಕಣ್ಣಿಟ್ಟಿರ್ತೀನಿ ಅವ್ರ ಮೇಲೆ. ಹ್ಞೂ ಅಷ್ಟು ಮಾಡಿರಿ ಸರ್. ಅಂದ್ರೆ ಬೀಗರಿಗೆ ಬಿಗಿ ಇರ್ತದ್ರಿ ಸರ, ನೀವು ಅವಾಗವಾಗ ಊರಿಗೆ ಬಂದು ಹೋಗ್ತಿರ್ಬೇಕ್ರಿ. ಹಿಂಗೆಲ್ಲ ಇದ್ದಾರೆ ಅವರು ಬೀಗರು. ನಾನು ಅವರು ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ ನೋಡ್ರಿ. ಹಿಂಗೆ ನೋಡ್ರಿ ಸರ, ನಾವು ಅಂತ ತಿಳ್ಕೊತೀವ್ರಿ, ಅಲ್ಲೊಂದು ಏನೋ ಆಗಿಬಿಟ್ಟಿರ್ತದ್ರಿ. ಏನೋ ಅಂತಾರಲ್ರಿ, ತಾನೊಂದು ಬಗೆದಾರೆ ದೈವ ಒಂದು ಬಗೆದೀತು ಅಂದಂಗೆ ನಾವು ಅವ್ರು ನೋಡೋಣನೇ ಒಳ್ಳೆಯವ್ರು ಅಂತ ಅನ್ಕೊಂಡಿರ್ತೀವ್ರಿ. ಆದ್ರೆ ಒಳಗೆ ಹೆಂಗಿರ್ತಾರ, ಯಾರ್ಯಾರ ಮನಸ್ಸು ಹೆಂಗಿರ್ತದ ಯಾರಿಗೆ ಗೊತ್ತದ್ರಿ ಸರ. ನೀವು ಒಂದು ಸ್ವಲ್ಪ ಮೊದಲ ವಿಚಾರ ಮಾಡ್ಬೇಕಾಗಿತ್ರಿ, ನಮ್ಮಂಥವ್ರನ್ನ ಕೇಳಬೇಕಾಗಿತ್ರಿ ನೀವು. ನಾ ಹೇಳಿದ್ದೆಲ್ಲ ನಂಬಲಿಕ್ಕೆ ಈ ಪ್ರಾಣಿ ಇಂಥವ್ರು ಬೇಕನೀಗ ನಾನು ಒಟ್ಟ. ಇಷ್ಟೆಲ್ಲ ತ್ರಾಸ ಕೊಡ್ತಿದ್ರು ಕೂಡ ನಮ್ಮ ಮಗಳು ಪ್ರಿಯಾ ಒಂದು ಸ್ವಲ್ಪ ಏನೂ ನನ್ನ ಹತ್ರ ಹೇಳಿಲ್ಲ ನೋಡ್ರಿ. ಹಿಂಗೇ ರೀ ಸರ, ಮತ್ತು ತಂದೆ ತಾಯಿ ಮರ್ಯಾದೆ ಹೋಗ್ತದ ಅಂತೇಳಿ ಗಂಡನ ಮನೆಗೆ ಹೆಂಗಿದ್ರು ಹೆಣ್ಮಕ್ಳು ಹೊಂದ್ಕೊಂಡು ಹೋಗೋದು ಅದು ಗುಣನೇ ಅದಲ್ರಿ. ಮತ್ತು ಹೆಣ್ಮಕ್ಳಿಗೆ ಏನು ಮಾಡೋದು? ಅಲ್ಲ, ನಾನು ಇಷ್ಟೆಲ್ಲ ಅವಳನ್ನ ರಾಣಿ ಥರ ಬೆಳೆಸಿದ್ದೀನಿ ಇಲ್ಲಿ, ಅಲ್ಲೋಗಿ ಈ ಥರ ಎಲ್ಲ ಅನಿಸ್ಕೊಂಡು ಯಾಕಿರ್ಬೇಕು ಅಂತ. ಇಷ್ಟೆಲ್ಲ ಆಗ್ತಿದೆ ಅಂದರೆ ನನ್ನ ಮಗಳನ್ನ ಯಾಕೆ ಕಳಿಸ್ಲಿ ನಾನು ಆ ಊರಿಗೆ? ಈ ಸಲ ಕೇಳೇ ಬಿಡ್ತೀನಿ ಆ ಬೀಗರಿಗೆ. ಸರ್ ಈಗೇನು ಕೇಳಿಕ್ಕೆ ಹೋಗ್ಬೇಡ್ರಿ, ಮತ್ತು ಸುಮ್ಮನೆ ನೀವು ಕೇಳಿ ದೊಂದು ಜಗಳ ಮಾಡಿ ಯಾಕೆ ಬೇಕಂತ್ರಿ? ಈಗ ಚಲೋ ಕಾರ್ಯಕ್ರಮಕ್ಕೆ ಬಂದೀವ್ರಿ, ಇದು ಕುಬುಸ ಗಿಬುಸ ಆಗ್ಲಿ ರೀ, ಮುಂದೆ ಸಾವಕಾಶ ಮೇಲೆ ಕೇಳಕಂತ್ರಿ. ಹಂಗಂತೀರಾ? ಹ್ಞೂ ರೀ, ಈಗ ಕೇಳಿ ಸುಮ್ಮನೆ ಮುಗೂರ್ತನ ಬಂದಿರ್ತಾರ್ರಿ, ಎಲ್ಲರಿಗರಿಗೆ ಅಸಹ್ಯ ಮಾಡೋದು ಸರಿ ಅನ್ಸಂಗಿಲ್ಲ. ನಿಮ್ಮ ಫೋನ್ ನಂಬರು ಕೊಡ್ರಿ ನನಗೆ, ಅಲ್ಲಿ ಏನೇನಾರು ಆತದ ಏನೇನು ನಡೀತದಲ್ಲ ಅನ್ನೋದು ಎಲ್ಲ ನಿಮ್ಗೆ ಸುದ್ದಿ ಒಪ್ಪಿಸ್ತೀನಂತ ನೀವು ನನ್ನ ಮಾತು ಕೇಳ್ಬೇಕ್ರಿ ಅಷ್ಟೇ. ಹಾಂ ಆಯಿತು ಸುಂದರಿ ಅವರೇ, ನಮ್ಮ ನಂಬರ್ ತೊಗೊಂಡು ಹೋಗ್ರಿ. ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ನನಗೆ ಸ್ವಲ್ಪ ಮಾಹಿತಿ ಕೊಡಿ ಅಷ್ಟೇ. ಆಯ್ತು ಹೇಳ್ರಿ ಸರ, ಹಿಂಗೆ ಮಾಹಿತಿ ಕೊಡೋ ಅಂದ್ರೆ ನಮಗೆ ಭಾಳ ಖುಷಿ ರೀ. ನಾವು ಎತ್ತಿದ ಕೈ ರೀ ಅದ್ರಾಗ ಎಲ್ಲ ಪಿನ್ ಟು ಪಿನ್ ನಿಮಗೆ ಒಪ್ಪಿಸ್ತೀನಿ ಹೇಳ್ರಿ. ಈ ಸಲ ದೊಡ್ಡ ಪ್ರಮಾಣದಾಗ ಹತ್ತಂಗೆ ಕಾಣ್ತದೆ ಯಾಕ ಬೆಂಕಿ? ಏನಂದ್ರಿ ಸುಂದರಿ ಅವರೇ? ಏನಿಲ್ರಿ, ಕುಬ್ಸ ದೊಡ್ಡ ಪ್ರಮಾಣದಾಗ ಮಾಡ್ಲಿಕ್ಕತ್ತೀರಿ ಎಂದೇರಿ? ಹ್ಞೂ ರೀ, ಮತ್ತೆ ಒಬ್ಳೆ ಮಗಳು ಎಲ್ಲ ಮಾಡೋದು ಮಗಳಿಗೋಸ್ಕರನೇ ಅಲ್ವಾ? ಹೌದು ಬಿಡ್ರಿ, ಅದು ಕರೆ ಅದ. ಹೆಂಗೆ ಅನಿಸ್ತ್ರಿ ಈ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ. ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.